Hello guys, welcome back to my YouTube channel. This is Get Ready with Me Cooking Edition episode 2. ಸೊ ಇವತ್ತಿನ ಮೆನ್ಯೂ ಬಂದು ಮೈ ಮಾಮ್ಸ್ ಸ್ಪೆಷಲ್ ರೆಸಿಪಿ, ಅದು ಎಣ್ಣೆ ಬದನೆಕಾಯಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿ ನಾನು ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಇಂಗ್ರೀಡಿಯೆಂಟ್ಸ್ ಬಂದು ಈರುಳ್ಳಿ, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಟೊಮ್ಯಾಟೊ, ಕೊಕೊನಟ್, ಜಿಂಜರ್, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾಶು, ಕಡಲೆ, ಗಸಗಸೆ, ಚಕ್ಕೆ, ಲವಂಗ ಎಲ್ಲನೂ ಎಷ್ಟು ಅಳತೆಗೆ ಬೇಕೋ ಅಷ್ಟು ತೊಗೊಬೋದು. ಫಸ್ಟ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಬೇಕು. ಅದು ಕಾದ ನಂತರ ಅದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ ಹಣ್ಣು, ಗ್ರೀನ್ ಚಿಲ್ಲೀಸ್ ಮತ್ತು ರೆಡ್ ಚಿಲ್ಲೀಸ್ ಏನಿದೆ ಇಂಗ್ರೀಡಿಯೆಂಟ್ಸ್ ಅದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಸೊ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಅದು ಸ್ವಲ್ಪ ಫ್ರೈ ಆದಮೇಲೆ ಧನಿಯಾ ಪುಡಿ ಹಾಕ್ಕೊಬೇಕು. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಬೇಕು. ಇವೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಫ್ರೈ ಮಾಡಬೇಕು. ಫ್ರೈ ಮಾಡೋದ್ರಿಂದ ಟೇಸ್ಟು ಸ್ವಲ್ಪ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ. ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರಿಮೈನಿಂಗ್ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅದನ್ನು ಅದೇ ಬಾಣಲೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕು. ಯಾಕಂದರೆ ಬಿಸಿ ಇರುತ್ತಲ್ವ, ಗ್ರೈಂಡ್ ಮಾಡೋದಕ್ಕಾಗಲ್ಲ. ಸೊ ಅದರಿಂದ ಸ್ವಲ್ಪ ಆರಬೇಕದು. ಸೊ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡಿದಾದಮೇಲೆ ಬದನೆಕಾಯಿನ ಕಟ್ ಮಾಡ್ಕೊಬೇಕು. ಮಧ್ಯದಲ್ಲಿ ಈ ಥರ ಕಟ್ ಮಾಡಿಕೊಂಡು ಮಸಾಲಾನ ಸ್ಟಫ್ ಮಾಡಬೇಕು. ಮಸಾಲ ಸ್ಟಫ್ ಮಾಡೋದ್ರಿಂದ ಅದು ಬ್ರಿಂಜಾಲ್ಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಆವಾಗ ಬದನೆಕಾಯಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಒಂದೊಂದೇ ಸ್ಟಫ್ ಮಾಡ್ಕೊಬೇಕು. ನಾನು ಬದನೆಕಾಯಿ ತಿನ್ನಲ್ಲ, ಆದ್ದರಿಂದ ಪನ್ನೀರಲ್ಲಿ ಇದನ್ನು ಟ್ರೈ ಮಾಡ್ತಾಯಿದ್ದೀವಿ. ಸೊ ಪನ್ನೀರಿಗೆ ಈ ಮಸಾಲಾನ ಮ್ಯಾರಿನೇಟ್ ಮಾಡಿ ಇಡ್ತಿದ್ದೀವಿ. ಸೊ ಇವಾಗ ಮತ್ತೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದೊಂದೇ ಬದನೆಕಾಯಿನ ಈ ರೀತಿ ಹಾಕಬೇಕು. ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮತ್ತೆ ಅದನ್ನು ಫ್ರೈ ಮಾಡಬೇಕು. ಈ ರೀತಿ ಹಾಕ್ಕೊಂಡು ಒಂದು ಫ್ರೈ ಕೊಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಬೇಯೋದಕ್ಕೆ ಬಿಡಬೇಕು. ಮತ್ತೆ ಒಂದು 2-3 ಮಿನಿಟ್ಸ್ ಆದಮೇಲೆ ಮತ್ತೆ ಇನ್ನೊಂದು ಸಲ ಅದೊಂದು ಬಾಡಿಸಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಅದನ್ನು ಬೇಯೋದಕ್ಕೆ ಬಿಡಬೇಕು. ಸೊ ಅದು ಸ್ವಲ್ಪ ಬೆಂದ ನಂತರ ಈ ರೀತಿಯಾಗಿ ಕಾಣುತ್ತೆ. ಇವಾಗ ಉಳಿದಿರೋ ಮಸಾಲ ಏನಿದೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿಕೊಂಡು ಸ್ವಲ್ಪ ವಾಟರ್ ಕೂಡ ಮಿಕ್ಸ್ ಮಾಡ್ಕೊಬೇಕು. ಕನ್ಸಿಸ್ಟೆನ್ಸಿ ನೋಡ್ಕೊಬೇಕು. ಇಲ್ಲಿ ಈ ಫೇಸಲ್ಲಿ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿಕೊಂಡು ಮತ್ತೆ ಒಂದು ಮಿಕ್ಸ್ ಕೊಡಬೇಕು. ಈ ಕಡೆ ಪನ್ನೀರನ್ನ ಕೂಡ ಫ್ರೈ ಮಾಡ್ತಾಯಿದ್ದೀವಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ರೆ ಅದು ಇದೇ ಥರ ಚೆನ್ನಾಗಿ ಬರುತ್ತೆ. ಈ ಕಡೆ ಪನ್ನೀರು ಬೆಂದಾಗಿದೆ. ಆ ಕಡೆ ಎಣ್ಣೆ ಬದನೆಕಾಯಿ ಫುಲ್ಲು ಕುಕ್ಕಾಗಿದೆ. ಕುಕ್ಕಾದರೆ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ. ಎಣ್ಣೆ ಬಿಟ್ಕೊಂಡಿದೆ ಅಂದರೆ ನಮ್ಮ ರೆಸಿಪಿ ಎಣ್ಣೆ ಬದನೆಕಾಯಿ ರೆಡಿ ಅಂತ ಅರ್ಥ. ಅದಕ್ಕೆ ಒಂದು ಮಿಕ್ಸ್ ಕೊಟ್ಟು ಆಫ್ ಮಾಡಿ ಈಗ ಬ್ಯಾಟಿಂಗ್ ಟೈಮ್. ನಾನು ಪನ್ನೀರ್ ಹಾಕ್ಕೊಂಡು ತಿಂತಾಯಿದ್ದೀನಿ. ನಮ್ಮ ಮಮ್ಮಿ ಇಲ್ಲಿ ಎಣ್ಣೆ ಬದನೆಕಾಯಿ ಹಾಕ್ಕೊಂಡು ತಿಂತಾಯಿದ್ದಾರೆ.
So thanks for watching. Please like, share and subscribe. Bye bye. See you in the next one.